ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನಾನು ಜಾನು. ವೆಲ್ಕಮ್ ಟು ಜಾನು ವ್ಲಾಗ್ಸ್. ಫ್ರೆಂಡ್ಸ್, ಇವತ್ತು ಮಂಡೇ ಬೆಳಗ್ಗೆನೇ ವ್ಲಾಗನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಅದಕ್ಕೂ ಮೊದಲು ನಿಮ್ಮದೆಲ್ಲ ಕಾಫಿ ಆಯಿತಾ? ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ನಾನು ಕೂಡ ಚೆನ್ನಾಗಿದ್ದೀನಿ. ಬನ್ನಿ ವ್ಲಾಗನ್ನು ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಇವತ್ತು ಮಂಡೇ ಇವತ್ತು ವೆಜಿಟೇಬಲ್ ಪಲಾವ್ ಮಾಡೋಣ ಅಂತ ಎಲ್ಲ ಹಚ್ಚಿ ಇಟ್ಕೊಂಡು ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಇನ್ನು ಈಗ ಒಗ್ಗರಣೆ ಮಾಡೋಣ ಅಂತ ಕುಕ್ಕರ್ ಇಟ್ಟಿದ್ದೀನಿ. ಬಾಗಿಲು ಗುಡಿಸಿದ್ದು, ಬಾಗಿಲು ತೊಳೆದಿದ್ದು, ಮನೆ ಒಂದು ಸಾರಿ ಎಲ್ಲ ಗುಡಿಸಿದ್ದು ಎಲ್ಲ ಆಯಿತು. ಇನ್ನು ಪೂಜೆ ಮಾಡುವಾಗ ಅಂದರೆ ರಕ್ಷಣೆ ಎಲ್ಲ ಕಾಲೇಜ್ಗೆ ಹೋದ್ಮೇಲೆ ಒಂದು ಸಾರಿ ಗುಡಿಸ್ಬಿಟ್ಟು ಆಮೇಲೆ ಮನೇನ ಒರೆಸ್ಕೊಳ್ಳೋದು. ಬಾಗಿಲಂತೂ ಬೇಗನೆ ತೊಳೆದ್ಬಿಡ್ತೀನಿ, ಬೇಗ ಎದ್ದಿರ್ತೀನಲ್ವ. ಫಸ್ಟ್ ಬಾಗಿಲು ತೊಳ್ಕೊಂಡು ಒಳಗಡೆ ಬಂದುಬಿಡ್ತೀನಿ. ಈಗ ಟಿಫನ್ ಮಾಡಿ ರೆಡಿ ಮಾಡ್ತಾಯಿದ್ದೀನಿ. ಬೆಳಗ್ಗೆ ಟಿಫನ್ ಕೆಲಸ ಒಂದು ಆಗಿಬಿಟ್ರೆ ಎಲ್ಲ ಕೆಲಸ ಒಂದು ಅರ್ಧ ಕೆಲಸ ಮುಗ್ದಂಗೆ, ಆವತ್ತಿನ ದಿನದ ಒಂದು ಅರ್ಧ ಕೆಲಸ ಮುಗ್ದಂಗೆ ಅಂತ ಅನಿಸ್ಬಿಡುತ್ತೆ. ಯಾಕೆಂದರೆ ಬೇಗ ಆಗಬೇಕಲ್ವ, ಅದಕ್ಕೋಸ್ಕರ ಬೇಗ ಬೆಳಗ್ಗೆ ಅಂತೂ 1 ಅವರ್ ಒಂಥರ ಏನಪ್ಪ ಅಂದರೆ ಕೈ ಕಾಲೇ ಆಡಲ್ಲ. ಬೇಗ ಆನ್ ಟೈಮ್ ಎಲ್ಲ ಆಗಬೇಕು ಅಂತ ಬೇಗ ಒಂಥರ ತುಂಬಾ ಬ್ಯುಸಿ ಅಂತಲೇ ಹೇಳ್ಬೋದು 1 ಅವರಲ್ಲಿ. ಹಾಗೆ ರಾತ್ರಿ ತರಕಾರಿ ಎಲ್ಲ ಹಚ್ಚಿಟ್ಕೊಳ್ಳೋಣ ಅಂತ ಅಂದ್ಕೊಂಡೆ, ಹಚ್ಚಲಿಲ್ಲ. ಈಗ ಬೆಳಗ್ಗೆ ಅದರಲ್ಲೂ ಯಾವಾಗಲೂ ಅಷ್ಟೇ ಈ ಪಲಾವ್ ಮಾಡಿದ್ರೆ ತುಂಬಾ ಲೇಟ್ ಆಗಿಬಿಡುತ್ತೆ. ಎಷ್ಟು ಬೇಗ ಎದ್ದು ರೆಡಿ ಮಾಡಿಕೊಂಡ್ರೂ ಲೇಟ್ ಆಗಿಬಿಡುತ್ತೆ, ಬೇಗ ಆಗೋದೇ ಇಲ್ಲ, ಲೇಟಾಗೇ ಆಗುತ್ತೆ. ಇವತ್ತು ಅಷ್ಟೇ ಸ್ವಲ್ಪ ಲೇಟ್ ಆಯಿತು ಅಂತಲೇ ಹೇಳ್ಬೋದು. ಲೇಟ್ ಅಂದರೆ ತುಂಬ ಲೇಟ್ ಏನಿಲ್ಲ, ಹೋಗೋ ಟೈಮ್ಗೆ ಆಯಿತು. ಅಂದರೆ ಕಾಲೇಜ್ಗೆ ಹೋಗೋದಕ್ಕೂ ಮುಂಚೆ ಮಾಡೋದಕ್ಕೆ ಆಗಲ್ಲ. ಯಾಕೆಂದರೆ ಆಗ ಬೆಳಗ್ಗೆ ಎದ್ದು ಗುಡಿಸಿ ಒರೆಸಿ ಮತ್ತು ಮಸಾಲೆ ರೆಡಿ ಮಾಡಿಕೊಂಡು ತರಕಾರಿ ಎಲ್ಲ ಕಟ್ ಮಾಡಿಕೊಂಡು ಎಲ್ಲ ಮಾಡ್ಕೊಳ್ಳೋಷ್ಟರಲ್ಲಿ ಟೈಮ್ ಆಗೇ ಬಿಡುತ್ತೆ. ಎಷ್ಟು ಫಾಸ್ಟಾಗಿ ಮಾಡಿದ್ರೂ ಟೈಮ್ ಆಗೇ ಬಿಡುತ್ತೆ ಬೆಳಗಿನ ಟೈಮು. ನಾನಂತೂ ತುಂಬ ಚೆನ್ನಾಗಿ ವೆಜಿಟೇಬಲ್ ಪಲಾವ್ ಮಾಡ್ತೀನಿ ಅಂತ ಒಂಥರ ಎಲ್ಲ ಕಾಂಪ್ಲಿಮೆಂಟ್ಸ್ ಸಿಗುತ್ತೆ ನನಗಂತೂ. ನಮ್ಮ ಮನೇಲಿ ಯಾರೂ ಕೊಡಲ್ಲ, ಕಾಂಪ್ಲಿಮೆಂಟ್ಸ್ ಕೊಡಲ್ಲ. ಎಷ್ಟೇ ಚೆನ್ನಾಗಿದ್ರು ಅವರು ಸುಮ್ಮನೆ ಬಾಯಿ ಅಂದರೆ ತಿನ್ಕೊಂಡು ಸುಮ್ಮನೆ ತಿನ್ಕೊಂಡು ಸುಮ್ಮನಾಗ್ತಾರೆ ಅಷ್ಟೇ. ಚೆನ್ನಾಗಿದೆ ಅಂತ ಹೇಳೋದೇ ಇಲ್ಲ. ಬೇರೆ ಯಾರಾದರೂ ತಿಂದರೆ ಹೇಳ್ತಾರೆ. ರಕ್ಷಾ ಅವ್ರ ಕಾಲೇಜಲ್ಲಿ ಫ್ರೆಂಡ್ಸ್ ಎಲ್ಲ ತಿಂತಾರಲ್ವ, ಅವರೆಲ್ಲ ಹೇಳ್ತಾರಂತೆ ಚೆನ್ನಾಗಿರುತ್ತೆ ಅಂತ ಎಲ್ಲ. ಅವಳು ಸಂಜೆ ಬಂದು ಹೇಳ್ತಾಳೆ, ಅಮ್ಮ ಎಲ್ಲರೂ ಫ್ಯಾನ್ಸ್ ಆಗಿಬಿಟ್ಟಿದ್ದಾರೆ ಇನ್ನೇನು ಪಲಾವ್ಗೆ, ಒಂದೊಂದು ರೆಸಿಪಿಗೆಲ್ಲ ಚೆನ್ನಾಗಿದೆ ಅಂತ ಹೇಳ್ತಿರ್ತಾಳೆ. ಅಡುಗೆ ಚೆನ್ನಾಗೇ ಮಾಡ್ತೀನಿ. ತುಂಬ ಚಿಕ್ಕ ವಯಸ್ಸಿಂದ ಅಡುಗೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರಿಂದ ಆಲ್ಮೋಸ್ಟ್ ಎಲ್ಲ ಥರ ಅಡುಗೆನೂ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗೇ ಮಾಡ್ತೀನಿ. ಯಾವಾಗಲೂ ಒಂದೊಂದು ಸಾರಿ ಮೂಡ್ ಆಫ್ ಆದರೆ ಇದ್ದಂಗೆ ಇರಲಿ ಅಂತ ಬೇಯಿಸಾಕ್ಬಿಡ್ತೀನಿ ಅಷ್ಟೇ. ಆ ಥರ ಆಗೋದು ತುಂಬ ರೇರು. ಆ ಥರ ಅಡುಗೆ ಯಾವತ್ತೂ ಕೆಡಿಸಲ್ಲ, ಸಾಮಾನ್ಯವಾಗಿ ಯಾವತ್ತೂ ಕೆಡಿಸೋದೇ ಇಲ್ಲ. ಏನೋ ಸ್ವಲ್ಪ ಉಪ್ಪು ಖಾರ ಹೆಚ್ಚು ಕಡಿಮೆ ಆಗಿದ್ದರೆ ಅಷ್ಟೇ. ಉಪ್ಪು ಖಾರನೂ ಕರೆಕ್ಟಾಗಿರುತ್ತೆ, ಅಂದರೆ ಒಂದೊಂದು ಸಾರಿ ಮಾತ್ರ ಖಾರ ಜಾಸ್ತಿ ಇಟ್ಬಿಡ್ತೀನಿ, ಅಷ್ಟು ಬಿಟ್ಟರೆ ಇನ್ನೇನು ಅಡುಗೆಯಲ್ಲಿ ಏನು ಮಿಸ್ಟೇಕ್ ಮಾಡೋದಕ್ಕೆ ಹೋಗಲ್ಲ. ತಿನ್ನೋದಕ್ಕೆ ಆಗದೇ ಇರೋ ಥರ ಇವತ್ತಿಗೂ ಯಾವತ್ತೂ ಒಂದಿನವೂ ಆ ಥರ ನಾನು ಅಡುಗೆ ಮಾಡೇ ಇಲ್ಲ. ಇನ್ನು ಇದನ್ನು ಅಳತೆ ಪ್ರಕಾರ ಮಾಡೋದು ಆ ಥರ ಏನೂ ಇಲ್ಲ. ನಾನು ಕೈ ಅಳತೆಯಲ್ಲೇ ಒಂದು ಐಡಿಯಾ ಮೇಲೆ ಹಾಕ್ತಾಯಿರ್ತೀನಿ. ಎಲ್ಲ ಅಷ್ಟೇ, ಮಸಾಲೆ ಐಟಮ್ ಆಗ್ಬೋದು, ಎಲ್ಲ ಅಷ್ಟೇ, ಖಾರ ಉಪ್ಪು ಎಲ್ಲ ಎಣ್ಣೆ ಏನೇ ಹಾಕಿದ್ರೂ ಒಂದು ಐಡಿಯಾ ಮೇಲೆ ಹಾಕ್ತೀನಿ, ಅದು ಪರ್ಫೆಕ್ಟಾಗಿ ಬಂದಿರುತ್ತೆ. ಅಡುಗೆ ವಿಷಯದಲ್ಲಂತೂ ಯಾರೂ ಏನು ಮಾತಾಡೋಂಗೆ ಇಲ್ಲ, ಚೆನ್ನಾಗಿ ಮಾಡ್ತೀನಿ. ಎಲ್ಲರೂ ಚೆನ್ನಾಗಿ ಮಾಡ್ತಾಳೆ ಅಂತ ಅಂತಾರೆ, ನಮ್ಮ ಫ್ರೆಂಡ್ಸ್ ಸಮೇತ ಅಂತಾರೆ. ನಮ್ಮ ಫ್ರೆಂಡ್ಸ್ ಎಲ್ಲ ಅಷ್ಟೇ, ಇವಾಗಲೂ ನಾವು ತುಂಬ ಜನ ಕಾಂಟ್ಯಾಕ್ಟಲ್ಲಿದ್ದೀವಿ. ಎಲ್ಲರೂ ಅವಳೆಲ್ಲ ಚೆನ್ನಾಗಿ ಮಾಡ್ತಾಳೆ ಅಂತ ಕಾಂಪ್ಲಿಮೆಂಟ್ಸ್ ಕೊಡ್ತಾ ಇರ್ತಾರೆ. ನಮ್ಮ ಫ್ರೆಂಡ್ಸು ಅಷ್ಟೇ. ಒಂದೊಂದು ಸಾರಿ ಕೇಳ್ತಾರೆ ನನ್ನನ್ನು, ಏನಾದರೂ ರೆಸಿಪಿ ಮಾಡಬೇಕಾದ್ರೆ ಕೇಳ್ತಾರೆ, ಅದನ್ನು ಹೇಗೆ ಮಾಡೋದು, ಇದನ್ನು ಹೇಗೆ ಮಾಡೋದು, ಆ ಸಾಂಬಾರು ಹೇಗೆ ಮಾಡೋದು, ಈ ಸಾಂಬಾರು. ಅವರು ಮಾಡ್ತಾರೆ, ಮಾಡಲ್ಲ ಅಂತಲ್ಲ, ಆದರೂ ನನ್ನನ್ನು ಒಂದೊಂದು ಸಾರಿ ಕೇಳ್ತಾರೆ, ನೀನು ಯಾವ ಥರ ಮಾಡ್ತೀಯಾ ಅಂತ. ಆ ಥರ ಅಡುಗೆ ಎಲ್ಲ ಆಲ್ಮೋಸ್ಟ್ ಚೆನ್ನಾಗಿ ಮಾಡ್ತೀನಿ. ಇನ್ನು ನಾನ್ ವೆಜ್ ಅಂತೂ ಸೂಪರಾಗಿ ಮಾಡ್ತೀನಿ. ನಾನು ಮಾಡೋದು ನನಗೆ ಇಷ್ಟ ಆಗುತ್ತೆ. ನಾನ್ ವೆಜ್ ಅಂತೂ ಸಖತ್ತಾಗಿ ಮಾಡ್ತೀನಿ. ನಾನು ಮಾಡೋದು ನನಗೆ ಇಷ್ಟ ಆಗ್ತಾ ಇರುತ್ತಪ್ಪ, ಇಷ್ಟು ಚೆನ್ನಾಗಿದೆ ಸಾಂಬಾರು, ಇಷ್ಟು ಚೆನ್ನಾಗಿ ಮಾಡಿದ್ದೀನಾ ಅಂತ. ಆಲ್ಮೋಸ್ಟು ಸಾಂಬಾರು ಅಷ್ಟೇ, ಎಲ್ಲ ಥರ ಬಿರಿಯಾನಿ ಆಗ್ಬೋದು, ಬಿರಿಯಾನಿ ಅಂತೂ ಸೂಪರಾಗಿ ಮಾಡ್ತೀನಿ. ಎಲ್ಲ ರೆಸಿಪೀಸು ನಾನ್ ವೆಜ್ಜಲ್ಲೂ ತುಂಬಾ ಚೆನ್ನಾಗಿ ಮಾಡ್ತೀನಿ ಅಂತಲೇ ಹೇಳ್ಬೋದು. ಹಾಗೆ ಇವತ್ತು ವೆಜಿಟೇಬಲ್ ಪಲಾವ್ಗೆ ಸ್ವಲ್ಪ ನುಗ್ಗೆ ಸೊಪ್ಪನ್ನು ಸೇರಿಸಿ ಮಾಡ್ತಾಯಿದ್ದೀನಿ. ನಿನ್ನೆ ನಮ್ಮ ಮರದಿಂದನೇ ಕಿತ್ಕೊಂಬಂದೆ. ಏನಕ್ಕಪ್ಪ ಕಿತ್ಕೊಂಬಂದೆ ಅಂದರೆ, ಇದನ್ನು ಏನು ಪಲ್ಯ ಮಾಡೋಣ ಅಂತ ಕಿತ್ಕೊಂಬಂದಿದ್ದೆ, ಮಾಡಲಿಲ್ಲ, ಹಾಗೆ ಇಟ್ಟಿದ್ದೆ. 2 ದಿನದಿಂದ ಹಾಗೆ ಇಟ್ಟಿದ್ದೆ. ಇವತ್ತು ಸ್ವಲ್ಪ ಪಲಾವ್ಗೆ ಹಾಕೋಣ, ನೋಡೋಣ ಡಿಫ್ರೆಂಟಾಗಿರುತ್ತೆ ಅಂತ ಹಾಕ್ತಾಯಿದ್ದೀನಿ. ಜಾಸ್ತಿ ಹಾಕಿಲ್ಲ, ಅಕಸ್ಮಾತ್ ಏನಾದರೂ ಕಹಿ ಬಂದುಬಿಟ್ಟತ್ತು ಅಂತ ಜಾಸ್ತಿ ಏನು ಹಾಕಿಲ್ಲ, ಸ್ವಲ್ಪ ಹಾಕಿದೆ. ಬಟಾಣಿನೂ ರಾತ್ರಿನೇ ನೆನೆಸಿ ಇಟ್ಟಿದ್ದೆ. ಹಸಿ ಬಟಾಣಿ ಸಾಮಾನ್ಯವಾಗಿ ಸಿಗಲ್ಲ, ಹಸಿ ಬಟಾಣಿಗೆ ಇಲ್ಲೆಲ್ಲೂ ಸಿಗಲ್ಲ ಹಸಿ ಬಟಾಣಿ. ಒಣಗಿದ್ದೇ ಇರುತ್ತಲ್ವ, ರಾತ್ರಿನೇ ನೆನೆಸಿ ಇಟ್ಬಿಡ್ತೀನಿ. ಹಾಗಾಗಿ ಯಾವಾಗಲೂ ತುಂಬಾ ರೇರ್ ಹಸಿ ಬಟಾಣಿ ಹಾಕಿ ಪಲಾವ್ ಮಾಡೋದು. ಯಾವಾಗಲೂ ಒಣಗಿದ ಬಟಾಣಿನೇ ನೆನೆಸ್ಬಿಟ್ಟು ಹಾಕಿ ಮಾಡ್ತೀನಿ.
ತರಕಾರಿ ಇವತ್ತು ಕ್ಯಾರೆಟು ಮತ್ತು ಬೀನ್ಸು ಎರಡೇ ಇದ್ದಿದ್ದು. ಅದ್ರ ಜೊತೆ ಬಟಾಣಿ ಹಾಕಿದ್ದೀನಿ. ಮತ್ತು ಇನ್ನೇನೂ ಇಲ್ಲ, ಅದನ್ನು ಎರಡೇ ತರಕಾರಿ ಇದ್ದಿದ್ದು, ಅದನ್ನೇ ಹಾಕಿ ಮಾಡ್ತಿದ್ದೀನಿ. ಇನ್ನು ಇದನ್ನು ನಾನು ಹೇಗಪ್ಪ ಮಾಡ್ತೀನಿ ಅಂದರೆ, ಸ್ವಲ್ಪ ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ ಕೊಬ್ಬರಿ, ಚಕ್ಕೆ, ಲವಂಗನ ಗ್ರೈಂಡ್ ಮಾಡ್ಕೊತೀನಿ. ಇನ್ನು ಈರುಳ್ಳಿ, ಟೊಮೆಟೊ ಹಚ್ಚಿಟ್ಕೊತೀನಿ. ಸ್ವಲ್ಪ ಪುದೀನನೂ ಅದನ್ನು ಗ್ರೈಂಡ್ ಮಾಡ್ಕೊತೀನಿ. ಇಲ್ಲ ಅಂದರೆ ಹಚ್ಚಿಟ್ಕೊತೀನಿ. ಪುದೀನ, ಕೊತ್ತಂಬರಿ ಹಚ್ಚಿಟ್ಕೊತೀನಿ. ಸ್ವಲ್ಪ ಟೊಮೆಟೊ, ಈರುಳ್ಳಿ ಇಷ್ಟನ್ನು ಹಚ್ಚಿಟ್ಕೊತೀನಿ. ನಾನು ಕುಕ್ಕರಲ್ಲೇ ಮಾಡೋದು. ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕಿ ಅದ್ರ ಜೊತೆ ಸ್ವಲ್ಪ ಪಲಾವ್ ಎಲೆ, ಸ್ಟಾರ್ ಅದೆಲ್ಲ ಇರುತ್ತಲ್ವ, ಅದೆಲ್ಲ ಸ್ವಲ್ಪ ಸ್ಪೈಸಸ್ ಇರುತ್ತಲ್ವ, ಅದೆಲ್ಲ ಸ್ಪೈಸಸ್ ಎಲ್ಲ ಹಾಕಿ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು, ಮತ್ತು ಟೊಮೆಟೊ, ಈರುಳ್ಳಿ ಹಾಕಿ ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊತೀನಿ. ಮತ್ತು ತರಕಾರಿನ ಹಾಕಿ ಅದನ್ನು ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊತೀನಿ. ತುಂಬ ಚೆನ್ನಾಗಿ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಅದು ತರಕಾರಿ ಸಿಕ್ಕಾಗ ತುಂಬ ಟೇಸ್ಟಾಗಿರುತ್ತೆ. ಅದಕ್ಕೋಸ್ಕರ ಎಣ್ಣೆಯಲ್ಲಿ ಅದನ್ನು ಸ್ವಲ್ಪ ಫ್ರೈ ಮಾಡಿಕೊಂಡು ರುಬ್ಬಿಟ್ಕೊಂಡಿರೋ ಅಂಥ ಮಸಾಲೆನೇ ಹಾಕಿ ಎಲ್ಲ ಅದನ್ನು ಮಿಕ್ಸ್ ಮಾಡಿ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಫ್ರೆಂಡ್ಸ್, ಸ್ವಲ್ಪ ಕಸೂರಿ ಮೇಥಿ ಹಾಕಿದ್ರೂ ಚೆನ್ನಾಗಿರುತ್ತೆ. ಈಗ ನಾನು ನುಗ್ಗೆ ಸೊಪ್ಪು ಹಾಕ್ತಾಯಿದ್ದೀನಲ್ವ, ಅದಕ್ಕೆ ಅದನ್ನು ಸ್ಕಿಪ್ ಮಾಡಿದ್ದೀನಿ, ಹಾಕಿಲ್ಲ. ಹಾಗೆ ನುಗ್ಗೆ ಸೊಪ್ಪನ್ನು ಹಾಕಿ ಎಲ್ಲದನ್ನು ಎಣ್ಣೆಯಲ್ಲಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ತಳ ಬಿಡೋವರೆಗೂ ಫ್ರೈ ಮಾಡ್ಕೊಬೇಕು. ಆಮೇಲೆ ಒಂದೊಂದು ಟೈಮು ತಣ್ಣೀರು ಹಾಕ್ಬಿಡ್ತೀನಿ, ಒಂದೊಂದು ಟೈಮ್ ನೀರನ್ನು ಕಾಯಿಸಿ ಇಟ್ಕೊಂಡಿರ್ತೀನಿ. ಕಾಯಿಸಿ ಇಟ್ಕೊಂಡ್ರೆ ಬೇಗ ಆಗುತ್ತೆ. ಇವತ್ತು ತಣ್ಣೀರನ್ನೇ ಹಾಕ್ತಾಯಿದ್ದೀನಿ. ಈ ಥರ ಎಲ್ಲ ಫ್ರೈ ಮಾಡಿಕೊಂಡು ನೀರು ಹಾಕಿ ಕುದಿಯೋದಕ್ಕೆ ಬಿಡ್ತೀನಿ. ಸ್ವಲ್ಪ ಕರಿಬೇವು ಹಾಕಿ ಗಮ್ ಅಂತ ಚೆನ್ನಾಗಿರುತ್ತೆ, ಸ್ಮೆಲ್ಲೆಲ್ಲ ಚೆನ್ನಾಗಿ ಫ್ಲೇವರ್ ಚೆನ್ನಾಗಿ ಬರ್ತಾ ಇರುತ್ತೆ. ಸ್ವಲ್ಪ ಕರಿಬೇವನ್ನ ಹಾಕಿ ಮಿಕ್ಸ್ ಮಾಡಿ ಫಸ್ಟೇ ಹಾಕಬೇಕಾಗಿತ್ತು, ನಾನು ಮರ್ತೋಗಿದ್ದೆ, ಈಗ ಹಾಕ್ತಾಯಿದ್ದೀನಿ. ಎಲ್ಲ ಫ್ರೈ ಮಾಡಿದ್ದಾದಮೇಲೆ ಸ್ವಲ್ಪ ಮಿಕ್ಸಿಗೆ ಮಸಾಲೆ ಗ್ರೈಂಡ್ ಮಾಡಿರ್ತೀವಲ್ವ, ಅದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ಇದಕ್ಕೆ ಹಾಕಿದ್ದೀನಿ. ಮತ್ತು ಟೇಸ್ಟ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕಿ ಇನ್ನು ಸ್ವಲ್ಪ ನೀರು ಹಾಕಿ ಕಾಯಿಸಿ ಅದನ್ನೆಲ್ಲ ಕುದಿಯುವಾಗ ಅಕ್ಕಿನ ಹಾಕಿ ಒಂದು ವಿಷಲ್ ಹಾಕ್ಸ್ಕೊಂಡ್ರೆ ವೆಜಿಟೇಬಲ್ ಬಾತ್ ರೆಡಿ ಆಗುತ್ತೆ, ಪಲಾವ್ ರೆಡಿ ಆಗುತ್ತೆ. ನಾನಿನ್ನು ಮತ್ತೆ ಅಕ್ಕಿಯನ್ನು ನೆನೆಸಿಡೋದು ಏನೂ ಇಲ್ಲ, ಡೈರೆಕ್ಟಾಗಿ ಹಾಗೆ ವಾಶ್ ಮಾಡಿಬಿಟ್ಟು ಹಾಕ್ತೀನಿ. ಇನ್ನು ಇದಕ್ಕೆ ರಾಯ್ತನ ಮಾಡ್ಕೊಳ್ಳೋದು. ಮೊಸರು ಫ್ರೆಂಡ್ಸ್, ಯಾವಾಗಲೂ ನಾನು ಮನೇಲೇ ಹಾಕ್ಬಿಡ್ತಿದ್ದೆ. ಇವತ್ತು ಹಾಕಿಲ್ಲ, ಅಂಗಡಿಯಿಂದ ಇನ್ನು ತರಿಸ್ಬೇಕು, ಮೊಸರನ್ನ ತರಿಸ್ಬೇಕು. ಹಾಗೆ ಕಟ್ ಮಾಡಿ ಇಟ್ಕೊಂಡಿರೋಂಥ ಕೊತ್ತಂಬರಿನೂ ಹಾಕಿ ಎಲ್ಲ ಚೆನ್ನಾಗಿ ಕುದಿಯೋವರೆಗೂ ಇದ್ಬಿಟ್ಟು ಆಮೇಲೆ ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು ವಿಷಲನ್ನು ಹಾಕ್ಸ್ಕೊತೀನಿ. ಫ್ರೆಂಡ್ಸ್, ಇದು ಕುದಿಯೋವರೆಗೂ ಹಾಗೆ ಇದ್ಬಿಟ್ಟು ಆಮೇಲೆ ಕ್ಯಾಪನ್ನು ಕ್ಲೋಸ್ ಮಾಡಿದ್ರೆ ಮಸಾಲೆ ಚೆನ್ನಾಗಿ ಮಿಕ್ಸ್ ಆಗಿರುತ್ತೆ. ನಾವು ಕುದಿಯೋಕ್ಕೂ ಮುಂಚೆ ಕ್ಯಾಪನ್ನು ಕ್ಲೋಸ್ ಮಾಡಿಬಿಟ್ರೆ ಮಸಾಲೆ ಚೆನ್ನಾಗಿ ಮಿಕ್ಸ್ ಆಗಿರಲ್ಲ, ತಳದಲ್ಲಿ ಹಾಗೆ ಉಳ್ಕೊಂಡಿರುತ್ತೆ, ಮಸಾಲೆ ಎಲ್ಲ ಮೇಲೆ ಬಂದುಬಿಟ್ಟಿರುತ್ತೆ. ನಾನು ನೀರು ಸಾಲಲ್ಲ ಅನಿಸ್ತು, ಅದಕ್ಕೆ ಇನ್ನು ಸ್ವಲ್ಪ ನೀರನ್ನು ಹಾಕ್ತಾಯಿದ್ದೀನಿ. ಈ ಥರ ಎಲ್ಲ ಮಿಕ್ಸ್ ಮಾಡಿ ಒಂದು ವಿಜಿಲ್ ಹಾಕ್ಸ್ಕೊಂಡ್ರೆ ತರಕಾರಿ ಪಲಾವ್ ರೆಡಿ ಆಯಿತು. ಇನ್ನು ಪಲಾವ್ ಈ ಕುಕ್ಕರ್ ವಿಜಿಲ್ ಹಾಕೋ ಅಷ್ಟರಲ್ಲಿ ರಾಯ್ತನ ರೆಡಿ ಮಾಡ್ಕೊತೀನಿ, ಅಂದರೆ ಮೊಸರು ಬಜ್ಜಿಗೆ ಸ್ವಲ್ಪ ಈರುಳ್ಳಿ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ಅಷ್ಟೇ. ಇನ್ನು ಟೊಮೆಟೊ ಎಲ್ಲ ಹಾಕಿದ್ರೆ ಯಾರಿಗೂ ಇಷ್ಟ ಆಗೋಲ್ಲ, ಅದಕ್ಕೆ ಸ್ವಲ್ಪ ಈರುಳ್ಳಿ ಮಾತ್ರ ಹಾಕಿ ಸ್ವಲ್ಪ ಕೊತ್ತಂಬರಿ, ಈರುಳ್ಳಿ ಹಾಕಿ ಮಿಕ್ಸ್ ಮಾಡಿದ್ದೀನಿ, ಸ್ವಲ್ಪ ಉಪ್ಪನ್ನು ಹಾಕಿ ಅಷ್ಟೇ, ಮತ್ತು ಬೇರೆ ಏನೂ ಹಾಕಿಲ್ಲ. ಹಾಗೆ ಮೊಸರು ಬಜ್ಜಿನೂ ರೆಡಿ ಆಯಿತು. ಈಗ ಟೀ ಇಟ್ಟಿದ್ದೀನಿ, ಟೀನೂ ಆಗ್ತಾಯಿದೆ. ಇನ್ನೂ ಕುಕ್ಕರ್ ವಿಜಿಲ್ ಹಾಕಿಲ್ಲ. ಅದು ಟೀ ಸೊಪ್ಪೆಲ್ಲ ಹಾಕಿ ಇಟ್ಟಿದ್ದೀನಿ, ಅದು ಕಾಯ್ತಾ ಇದೆ ಟೀ. ಅಷ್ಟರಲ್ಲಿ ತೊಳೆದು ಇಟ್ಟಿರೋ ಅಂಥ ಪಾತ್ರೆನ ಜೋಡಿಸ್ಕೊಂಬಿಡೋಣ ಅಂತ ಜೋಡಿಸ್ತಾ ಇದ್ದೀನಿ. ಫ್ರೆಂಡ್ಸ್, ರಾತ್ರಿ ಇದು ಪಾತ್ರೆ ಅಂತೂ ತೊಳೆಯೋದು, ಜೋಡಿಸೋದು, ಮತ್ತು ತೆಗೆಯೋದು, ತೊಳೆಯೋದು, ಜೋಡಿಸೋದು ಇದೇ ಅಪ್ಪ. ಬೆಳಗ್ಗೆ ದಿನಕ್ಕೆ 1-2 ಸಾರಿ ಈ ಥರ ಮಾಡಬೇಕಾಗುತ್ತೆ. ಇದಂತೂ ಒಂಥರ ಬೋರಿಂಗ್ ಕೆಲಸ ಅಂತಲೇ ಹೇಳ್ಬೋದು. ಫ್ರೆಂಡ್ಸ್, ನನಗಂತೂ ತುಂಬ ಕಷ್ಟ ಆಗಿರೋ ಕೆಲಸ ಅಂದರೆ ಈ ಪಾತ್ರೆ ತೊಳೆಯೋದು. ಇದೊಂದು ಕೆಲಸ ನನಗಿಲ್ಲ ಅಂದರೆ ಅಪ್ಪ ನನಗಂತೂ ಎಷ್ಟು ಖುಷಿ ಆಗ್ಬಿಡುತ್ತೋ. ಡೈಲಿ ಪಾತ್ರೆ ತೊಳೆಯೋದು, ಯಾರೂ ಒಂದಿನವೂ ಒಂದು ಲೋಟ ತೊಳೆಯಲ್ಲ, ಎಲ್ಲ ನಾನೇ ತೊಳಿಬೇಕು. ನನಗಂತೂ ಅಪ್ಪ ಈ ಪಾತ್ರೆ ತೊಳೆಯೋದು ಯಾವತ್ತಿಗೆ ತಪ್ಪುತ್ತೋ ಅಂತ ಅನಿಸುತ್ತೆ. ನನಗೆ ಎಲ್ಲ ಎಷ್ಟೋ ಜನ ಈ ಥರ ಹೌಸ್ ವೈಫ್ಗೆ ಇದೇ ಥರ ಅನಿಸ್ತಾ ಇರುತ್ತಪ್ಪ, ಯಾವಾಗಪ್ಪ ಪಾತ್ರೆ ತೊಳೆಯೋದು ತಪ್ಪುತ್ತೆ, ಯಾವಾಗಪ್ಪ ಅಡುಗೆ ಮಾಡೋದು ತಪ್ಪುತ್ತೆ, ಮನೆ ಕೆಲಸ ಯಾವಾಗ ಮಾಡೋದು ತಪ್ಪುತ್ತೆ ಅಂತ ಎಷ್ಟೋ ಜನಕ್ಕೆ ಅನಿಸ್ತಾ ಇರುತ್ತೆ ಅಂತ ನನಗಂತೂ ಅರ್ಥ ಆಗುತ್ತೆ. ಹಾಗೆ ಹೋಗ್ಬಿಟ್ಟು ಹಾಲು ಹಾಕ್ಸ್ಕೊಂಬಂದೆ. ಕುಕ್ಕರ್ ಪಾತ್ರೆ ಎಲ್ಲ ಇಲ್ಲೇ ಬಿಟ್ಬಿಟ್ಟು ಹೋಗಿ ಹಾಲು ಹಾಕ್ಸ್ಕೊಂಬಂದೆ. ಅಷ್ಟರಲ್ಲಿ ಕುಕ್ಕರ್ ವಿಜಿಲ್ ಹಾಕಿತ್ತು. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಫ್ರೆಂಡ್ಸ್, ಕಲರ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ, ಗ್ರೀನಿಶು ಗ್ರೀನಿಶ್, ಅಪ್ಪ ಸಖತ್ತಾಗಿದೆ ನೋಡಿ, ಎಷ್ಟು ಚೆನ್ನಾಗಿದೆ ನೋಡೋದಕ್ಕೆ. ಫ್ರೆಂಡ್ಸ್, ತುಂಬಾ ಸಖತ್ತಾಗಿ ಮಾಡ್ತೀನಿ ಪಲಾವ್. ಈ ಥರ ಮೆಥಡಲ್ಲಿ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ, ಸಖತ್ತಾಗಿರುತ್ತೆ. ಇನ್ನು ಆಲ್ರೆಡಿ ಲೇಟ್ ಆಗಿಬಿಟ್ಟಿತ್ತಲ್ವ, ಹಾಗೆ ಎಲ್ಲ ಮಿಕ್ಸ್ ಮಾಡಿ ರಕ್ಷಾ ಸ್ವಲ್ಪ ಹಾಕ್ಕೊಟ್ಟು ಹಾಗೆ ಬಾಕ್ಸ್ಗೂ ಸ್ವಲ್ಪ ಹಾಕ್ಕೊಟ್ಬಿಟ್ಟೆ. ತುಂಬ ಬಿಸಿ ಇದ್ದರೆ ತಿನ್ನೋಕ್ಕಾಗಲ್ಲ, ಅವಳಿಗೂ ಸ್ವಲ್ಪ ತಟ್ಟೆಗೆ ಹಾಕ್ಕೊಟ್ಟು ಬಾಕ್ಸ್ಗೂ ಹಾಗೆ ಹಾಕ್ಕೊಟ್ಟೆ.
ರಕ್ಷ ಹೋಗಿದ್ದಾಯಿತು. ಈಗ ಹಾಲನ್ನು ಕಾಯ್ಸೋಕ್ಕಿಟ್ಟೆ, ನಾನು ಟೀನ ಕುಡ್ಕೊಂಡೆ ಫ್ರೆಂಡ್ಸ್. ನೋಡಿ ಈ ಥರ ತರಕಾರಿ ಬಿಡಿಸಿದ್ದೆಲ್ಲ ಈ ಸಿಪ್ಪೆ ವೇಸ್ಟ್ ಏನಿರುತ್ತೋ ಮನೆಯಲ್ಲಿ, ಅಡುಗೆ ಮನೆಯಲ್ಲಿ ವೇಸ್ಟ್ ಆಗೋದನ್ನು ದಯವಿಟ್ಟು ಬಿಸಾಕೋದಕ್ಕೆ ಹೋಗ್ಬೇಡಿ. ನಿಮ್ಮ ಮನೇಲಿ ಏನಾದರೂ ಪಾಟಲ್ಲಿ ಏನಾದರೂ ಗಿಡಗಳನ್ನು ಹಾಕ್ಕೊಂಡಿದ್ರೆ ಆ ಗಿಡಗಳಿಗೆ ಹಾಕಿ. ನಮಗಂತೂ ಗೊಬ್ಬರ ಬೇಜಾನ್ ಸಿಗುತ್ತೆ, ತಿಪ್ಪೆ ಗೊಬ್ಬರ ಸಿಗುತ್ತಲ್ಲ, ನಾನು ಏನು ಮಾಡೋದಕ್ಕೆ ಹೋಗಲ್ಲ. ಆದರೂ ನಾನು ಇದು ಯಾವುದಾದ್ರೂ ಒಂದು ಮರ ಗಿಡಗಳು ಬೇಜಾನಿದೆ ಅದ್ರ ಬುಡಕ್ಕೆ ಹಾಕ್ತೀನಿ. ಇಲ್ಲ ಸಿಟಿ ಕಡೆ ಇರೋರು ಏನಾದರೂ ಗೊಬ್ಬರ ಬೇಕು ಅಂದರೆ ಈ ಥರ ಮಾಡ್ಕೊಳ್ಳಿ. ಏನೇ ಇರಲಿ ತೊಗೊಂಡೋಗಿ ಪಾಟ್ಗೆ ಹಾಕಿ, ಅದು ಚೆನ್ನಾಗಿ ಗಿಡ ಗ್ರೋತ್ ಆಗುತ್ತೆ. ಹಾಗೆ ಮಧ್ಯಾಹ್ನ ಸ್ವಲ್ಪ ಯಾಕೋ ತುಂಬ ಲೇಜಿ ಅನಿಸ್ತಿತ್ತು, ತುಂಬಾ ಸುಸ್ತಾಗ್ತಿತ್ತು, ನಿಶಕ್ತಿ ಅನಿಸ್ತಿತ್ತು ಯಾಕೋ. ಅದಕ್ಕೆ ಸ್ವಲ್ಪ ಗ್ಲೂಕೋಸನ್ನು ಕುಡಿದೆ. ನನಗಂತೂ ಇದು ತುಂಬ ಫಾಸ್ಟಾಗಿ ವರ್ಕ್ ಆಗುತ್ತೆ. ಗ್ಲೂಕೋಸ್ ಕುಡಿದ್ರಂತೂ ನನಗೆ ಇಮಿಡಿಯೇಟಾಗಿ ಎನರ್ಜಿ ಬಂದುಬಿಡುತ್ತೆ. ನನಗೇನೋ ಒಂಥರ ಅದು ಎನರ್ಜಿ ಕೊಡುತ್ತೆ ಅಂತ, ಇಮ್ಮಿಡಿಯೇಟಾಗಿ ಎನರ್ಜಿ ಕೊಡುತ್ತೆ. ನನಗಂತೂ ಗ್ಲೂಕೋಸು ತುಂಬ ವರ್ಷಗಳಿಂದ ನಾನು ಇದನ್ನು ಫಾಲೋ ಮಾಡ್ಕೊಂಡ್ಬಂದಿದ್ದೀನಿ. ತುಂಬ ಸುಸ್ತಾಗಿ ನಿಶಕ್ತಿ ಅಂತ ಅನಿಸ್ಬಿಟ್ರೆ ಒಂದು ಲೋಟ ಗ್ಲೂಕೋಸ್ ಕುಡಿದ್ಬಿಡ್ತೀನಿ. ಇಮ್ಮಿಡಿಯೇಟಾಗಿ ನನಗೆ ನಾರ್ಮಲ್ ಆಗಿಬಿಡ್ತೀನಿ ನಿಜವಾಗ್ಲೂ. ಹಾಗೆ ಇನ್ನು ನೈಟ್ಗೆ ಬೋಂಡ ಹಾಕಿದ್ದೆ ಫ್ರೆಂಡ್ಸ್. ಸ್ಯಾಟರ್ಡೇ ಸಾಂಬಾರು ಮಾಡಿದ್ದೆ, ಕಾಳಿನ ಸಾಂಬಾರು. ಅದು ಖಾಲಿ ಆಗಿರಲಿಲ್ಲ, ಇನ್ನೂ ಸ್ವಲ್ಪ ಇತ್ತು, ಹಾಗೆ ಫ್ರಿಜ್ಜಲ್ಲೇ ಇಟ್ಟಿದ್ದೆ. ನನಗಂತೂ ತುಂಬಾ ಇಷ್ಟ ಕಾಳಿನ ಸಾರು ಮುದ್ದೆ ಅಂದರೆ. ಹಂಗಾಗಿ ಸಾಂಬಾರು ಇತ್ತಲ್ಲ, ಇನ್ನು ನಮ್ಮ ಮನೇಲಿ ನೆನ್ನೆದ ಸಾಂಬಾರು ಅಂತ ಇದು ಮಾಡ್ತಾರಲ್ವ, ಅಂತಾರೆ ನಮ್ಮ ಮನೇಲಿ. ನನ್ನ ಮಗಳು ನಮ್ಮ ಯಜಮಾನ್ರೆಲ್ಲ ಸ್ವಲ್ಪ ಅಂತಾರೆ. ನಾನಂದರೆ ನನಗೆ ಮಾಡೋದು ಕಷ್ಟ ಅಂತ ಯಾವುದಿದ್ರೆ ಅದು ಅಡ್ಜಸ್ಟ್ ಮಾಡ್ಕೊಂಬಿಡ್ತೀನಿ. ಇನ್ನು ಅದಕ್ಕೆ ಬೋಂಡ ಹಾಕ್ತಿದ್ದೆ ಫ್ರೆಂಡ್ಸ್. ಈ ನಡುವೆ ಅಂತೂ ಅದೇ ಹೇಳ್ತಾನೆ ಇದ್ದೀನಿ, ಏನೂ ಮಾಡ್ತಾನೆ ಇಲ್ಲ ನಾನು. ಬಜ್ಜಿ ಬೋಂಡ ಅಟ್ಲೀಸ್ಟ್ ವಾರಕ್ಕೆ 2 ಸರಿ ಆದರೂ ಬಜ್ಜಿನ ಹಾಕ್ತಿದ್ದೆ. ಈ ನಡುವೆ ಏನೂ ಮಾಡಲೇ ಇಲ್ಲ. ಹಾಗಾಗಿ ಇವತ್ತು ಬೋಂಡ ಹಾಕೋಣ ಅಂತ ಹಾಕ್ತಾಯಿದ್ದೀನಿ. ಇವತ್ತಂತೂ ಬೋಂಡ ಎಲ್ಲ ನಮ್ಮ ಮನೆಯವರೇ ಮಾಡಿದ್ದು, ಹಚ್ಚಿದ್ದು, ಬೋಂಡ ಹಾಕಿದ್ದು. ಫಾರ್ ದಿ ಫಸ್ಟ್ ಟೈಮ್ ಲೈಫಲ್ಲೇ ಫಸ್ಟ್ ಟೈಮ್, ನಮ್ಮ ಮದುವೆ ಆಗಿ ಒಂದು 18 ವರ್ಷ ಆಯ್ತೇನೋ. ಅವರು ಇವತ್ತು ಎಲ್ಲ ಬೋಂಡ ಕೆಲಸ ಎಲ್ಲ ಅವ್ರ ಕೈಲೇ ಮಾಡಿಸಿದ್ದೀನಿ. ಅಂದರೆ ತರಕಾರಿ ಹಚ್ಕೊಟ್ಟಿದ್ದು, ಕಲಸಿದ್ದು, ಬೋಂಡ ಹಾಕಿದ್ದು ಎಲ್ಲದನ್ನು ಅವ್ರ ಕೈಲೇ ಮಾಡಿಸಿದ್ದೀನಿ. ಮಾಡಿದ್ರು ಫಸ್ಟ್ ಟೈಮ್ ಅಂತಲೇ ಹೇಳ್ಬೋದು. ಏನೂ ಬರಲ್ಲ ನಿಜವಾಗ್ಲೂ. ಟೀ ಕಾಫಿ ಸ್ವಲ್ಪ ದಿನದಿಂದ ರೀಸೆಂಟಾಗಿ ಸ್ವಲ್ಪ ಟೀ ಕಾಫಿ ಮಾಡ್ತಾರೆ ಅಷ್ಟೇ. ಇನ್ನೇನು ಅಡುಗೆ ವಾಸನೆನೇ ಗೊತ್ತಿಲ್ಲ ನಿಜವಾಗ್ಲೂ. ನನಗೇನಂದ್ರೂ ಹುಷಾರಿಲ್ಲ ಅಂತ ಮಲ್ಕೊಂಡ್ರು ಏನು ಒಂದು ಟೈಮ್ಗೆ ಮಾಡಿಕೋ ಥರ ಇಲ್ಲ, ಏನೂ ಕಲ್ತ್ಕೊಂಡಿಲ್ಲ ಅವರು. ಅಡುಗೆ ಕೆಲಸ ಅಂತೂ ಏನೂ ಬರಲ್ಲ. ಇವತ್ತು ಇದನ್ನು ಮಾಡಿಸಿದ್ದೀನಿ. ಅಪ್ಪಪ್ಪ ಮಾಡಿದ್ರು ಬೋಂಡ ಎಲ್ಲ ನೋಡಿ ಅವರೇ ಹಾಕಿದ್ದು. ಇನ್ನು ಬೋಂಡ ಎಲ್ಲ ಹಾಕ್ಬಿಟ್ಟು ಊಟ ಮಾಡಿ ಮಲಗಿದ್ವಿ ಅಷ್ಟೇ ಫ್ರೆಂಡ್ಸ್. ಇವತ್ತಿನ ವ್ಲಾಗ್ ಬೋಂಡ ಅಷ್ಟೇ ತುಂಬ ಚೆನ್ನಾಗಿ ಬಂದಿತ್ತು, ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಟೇಸ್ಟಾಗಿ. ನುಗ್ಗೆ ಸೊಪ್ಪು ಎಲ್ಲ ಹಾಕಿದ್ದೆ ಇದಕ್ಕೂ, ನುಗ್ಗೆ ಸೊಪ್ಪು ಹಾಕಿದ್ದೆ. ಸಬ್ಬಕ್ಕಿ ಸೊಪ್ಪು ಇದ್ದಿದ್ರೆ ಇನ್ನೂ ತುಂಬಾ ಚೆನ್ನಾಗಿರ್ತಿತ್ತು. ಸಬ್ಬಕ್ಕಿ ಸೊಪ್ಪು ಇರಲಿಲ್ಲ. ಸ್ವಲ್ಪ ಪುದೀನ, ಕೊತ್ತಂಬರಿ, ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ ಮತ್ತು ನುಗ್ಗೆ ಸೊಪ್ಪು ಹಾಕಿ ಮಾಡಿದೆ ಫ್ರೆಂಡ್ಸ್. ಇದಕ್ಕೆ ಇದು ಸ್ಪ್ರಿಂಗ್ ಆನಿಯನ್ ಬರುತ್ತಲ್ಲ, ಅದು ಹಾಕಿದ್ರೆ ಇನ್ನೂ ತುಂಬ ಟೇಸ್ಟಾಗಿರುತ್ತೆ. ಸಬ್ಬಕ್ಕಿ ಮತ್ತು ಸ್ಪ್ರಿಂಗ್ ಆನಿಯನ್ ಹಾಕಿ ಬೋಂಡ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ನನಗಂತೂ ತುಂಬ ಇಷ್ಟ. ತುಂಬ ದಿನ ಆಗಿತ್ತು, ಅದಕ್ಕೆ ಸ್ವಲ್ಪ ಜಾಸ್ತಿ ಮಾಡಿದ್ದೆ. ನಾನಂತೂ ಬಜ್ಜಿ ಬೋಂಡ ತುಂಬ ಇಷ್ಟ, ಜಾಸ್ತಿ ತಿಂತೀನಿ ನಾನಂತೂ. ಇನ್ನು ಮೊನ್ನೆ ತೊಗೊಂಬಂದಿದ್ದು ಕುಕ್ಕರೆಲ್ಲ ಲೀಕ್ ಆಗುತ್ತೆ ನೋಡಿ. ಸ್ಟವ್ ಅನ್ನಕ್ಕೆ ಇಟ್ಬಿಟ್ರೆ ಅಂತೂ ಅನ್ನ ಆಗಲಿ ಸಾಂಬಾರಾಗಲಿ, ಮೊನ್ನೆ ತೊಗೊಂಬಂದಿದ್ದೆ 2 ಕುಕ್ಕರು ಲೀಕ್ ಆಗಿಬಿಡುತ್ತೆ. ಚೆನ್ನಾಗೇ ಇರೋ ಕುಕ್ಕರೇ ತಂದಿಲ್ಲ. ನಾನು ಹೋಗಿದ್ರೆ ಚೆನ್ನಾಗಿರೋದು ತೊಗೊಂಬರ್ತಿದ್ದೆ. ಅವರು ಅಂಗಡಿಯವ್ರು ಯಾವ್ದು ಕೊಟ್ಟರು ಅದನ್ನು ತೊಗೊಂಬಂದಿದ್ದಾರೆ. ನಾನಿನ್ನು ವಾಪಸ್ಸು ಕೊಡಲಿಲ್ಲ. ಒಂದು ಸಾರಿ ಅನ್ನಕ್ಕಿಟ್ಟರೆ ಸಾಕು ಸ್ಟವ್ ಎಲ್ಲ ಗಲೀಜಾಗಿಬಿಡುತ್ತೆ. ಆ ಥರ ಆಗಿದೆ ನೋಡಿ, ಎಲ್ಲ ಗಲೀಜಾಗಿದೆ. ಬೋಂಡ ತೆಗಿ ಜಾಲರಿ ಎಲ್ಲೋ ಮಿಸ್ ಆಗಿಬಿಟ್ಟಿತ್ತು ಫ್ರೆಂಡ್ಸ್. ತುಂಬ ದಿನದಿಂದ ಹುಡುಕಾಡ್ತಿದ್ದೆ, ಅದು ಏನಾಯಿತು ಅಂತಲೇ ಗೊತ್ತಿಲ್ಲ. ಇದೆ ಇನ್ನೂ ಬೇಜಾನಿದೆ, ಅಲ್ಲೇ ಸ್ಟ್ಯಾಂಡಲ್ಲೇ ಇದೆ. ಅಲ್ಲಿಗೂ ನಾನು ಇದನ್ನೇ ಇಟ್ಕೊಂಡೆ. ಅದನ್ನು ತುಂಬ ದಿನ ಆಗಿದೆ ಯೂಸ್ ಮಾಡಿ, ಇನ್ನು ವಾಶ್ ಮಾಡಬೇಕಲ್ಲ ಅಂತ. ಇದಾದರೆ ಯೂಸ್ ಮಾಡ್ತಾ ಇರ್ತೀನಿ ಅಂತ ಇದನ್ನೇ ತೊಗೊಂಡೆ. ಬಿಡಿನಲ್ಲಿ ಬಟ್ಟೆ ತೆಗ್ದು ಇನ್ನೊಂದೆರಡು ಬಿಡು. ಅದೇ ಜ್ಞಾಪಕ ಬರ್ತಿತ್ತು. ಟೇಸ್ಟು ಒಂಥರ ಚೆನ್ನಾಗಿರೋದು ಅದು ಜ್ಞಾಪಕ ಬರುತ್ತೆ ನನಗೆ. ಅವರು ಊರು ಬಿಟ್ಟು ಬೇರೆ ಅವರು ಊರಿಗೆ ಹೊರಟೋದ್ರು, ಅವರು ಹೆಂಡತಿ ಊರವ್ರಿಗೆ. ಅದೇ ನಮ್ಮ ಮನೆ ಪಕ್ಕ ಹೆಂಚಿನ ಮನೆ ಇರಲಿಲ್ಲ, ಆ ಮನೆ ಆ ಸಂಧಿಯಲ್ಲಿದ್ದರು. ಅದೇ ಅವ್ರಿಗೆಲ್ಲ ನಾವೇ ತಗೊಂಡ್ರು. ಬೋಂಡ ಮಾಡಿದಾಗೆಲ್ಲ ಪಕ್ಕ ಜ್ಞಾಪಕ ಬರ್ತಾನೆ ಪಾಪ. ಅವ್ರ ಗಂಡ ಹೆಂಡತಿ ಇಬ್ಬರು ಜ್ಞಾಪಕ ಬರ್ತಾರೆ. ಅಲ್ಲ ನಮ್ಮೂರೇ, ಆಂಧ್ರ ಏನಲ್ಲ ನಮ್ಮೂರೇ. ಅವರು ಹೆಂಡತಿ ಊರವ್ರಿಗೆ ಹೊರಟೋದ್ರು.
ಅಯ್ಯಪ್ಪ ಅವ್ರ ಹೆಂಡ್ತಿಯವರು ಕರ್ಕೊಂಡು ಹೊರ್ಟೋದ್ರು. ಇಲ್ಲೆಲ್ಲ ಮಾರಿಬಿಟ್ಟು ಮಕ್ಕಳಿರಿಲ್ಲ, ಇನ್ನು ಅಮ್ಮ ಅಲ್ಲಿ ಹೊರ್ಟೋದ್ರು ಅವ್ರ ತವ್ರ ಮನೆಗೆ, ಅವ್ರ ತಮ್ಮ ಅವ್ರ ಹತ್ರ. ಆಂಧ್ರ ಅಲ್ಲ. ನಮ್ಮೂರಲ್ಲಿದ್ದಾಗ ಅಂದರೆ ನಾವು ಚಿಕ್ಕ ಹುಡುಗರಿದ್ದಾಗ ನಮ್ಮ ಮನೆ ಪಕ್ಕ ಒಬ್ಬರಿದ್ದರು. ಅವರು ಯಾವಾಗಲೂ ಅಂಗಡಿಯಿಂದ ಬೋಂಡ ತರೋರು, ನಮ್ಗೆ ಕೊಡೋರು. ಅವ್ರ ಮನೇಲಿ ಮಾಡ್ತಿರ್ಲಿಲ್ಲ, ಅವ್ರು ತೊಗೊಂಬಂದು ನಮಗೂ ಕೊಡೋರು. ಅವ್ರಿಗೆ ಮಕ್ಕಳಿರಲಿಲ್ಲ, ಹಾಗಾಗಿ ನಮಗೆ ಕೊಡ್ತಿದ್ರು, ನನಗೆ ನನ್ನ ತಮ್ಮನಿಗೆ. ಅದು ಬೋಂಡ ಹಾಕ್ದಾಗೆಲ್ಲ ನನಗೆ ಜ್ಞಾಪಕ ಬರುತ್ತೆ, ಅದನ್ನು ನಮ್ಮ ಮನೆಯವ್ರಿಗೆ ಹೇಳ್ತಿದ್ದೆ. ಹಾಗೆ ಇನ್ನು ನಾಳೆ ಚಪಾತಿ ಅಥವಾ ಪೂರಿ ಮಾಡಿ ಚೆನ್ನ ಮಸಾಲ ಮಾಡೋಣ ಅಂತ ನೆನೆಸಿಟ್ಟಿದ್ದೀನಿ. ಕಾಬೂಲ್ ಕಡಲೆನ ನೆನೆಸಿ ಇಟ್ಟಿದ್ದೀನಿ. ಎಲ್ಲ ಬೋಂಡ ಎಲ್ಲ ಆಯಿತು ನೋಡಿ. ಬೆಳಗಿಂದ ಸ್ವಲ್ಪ ಪಲಾವ್ ಇದೆ, ಮೊಸರಿದೆ, ಬೋಂಡ, ಬಿಸಿ ಬಿಸಿ ಮುದ್ದೆ, ಕಾಳು ಸಾಂಬಾರು, ರೈಸು ಎಲ್ಲ ಮಾಡಿದ್ದೆ. ಹಾಗೆ ಇನ್ನೂ ಸೌತೆಕಾಯಿ, ಮಾವಿನ ಹಣ್ಣು ಎಲ್ಲ ಇತ್ತು. ಏನು ಬೇಡ ಇದೆ ಸಾಕು ಅಂದರು. ಸರಿ ಅಂತ ಅದನ್ನೇ ಕೊಟ್ಟೆ. ಇನ್ನು ಎಲ್ಲ ತೊಗೊಂಬಂದು ಇಲ್ಲಿ ಕೆಳಗಡೆ ಕೂತ್ಕೊಂಡು ಊಟನ ಮಾಡ್ತಾಯಿದ್ದೀವಿ. ಯಾವಾಗಲೂ ಈ ಥರ ಇಲ್ಲ, ಒಂದೊಂದು ಸಾರಿ ಮಾತ್ರ ಈ ಥರ ಮಾಡ್ತೀವಿ. ಒಂದೊಂದು ಸಾರಿ ಒಬ್ಬೊಬ್ರು ಬೇಗ ಊಟ ಮಾಡ್ಕೊಂಡ್ಬಿಡ್ತೀವಿ, ನಾನು ಸ್ವಲ್ಪ ಲೇಟಾಗಿ ಮಾಡ್ತೀನಿ. ಹಸಿವಾದರೆ ಬೇಗ ತಿಂದ್ಬಿಟ್ಟಿರ್ತೀನಿ, ಇಲ್ಲಾಂದರೆ ರಕ್ಷಾ ಬೇಗ ಊಟ ಮಾಡಿರ್ತಾಳೆ. ಒಂದೊಂದು ಸಾರಿ ಫಸ್ಟೆಲ್ಲ ಒಂದೇ ಸಾರಿ ತಿಂತಿದ್ವಿ, ಈಗ ಸ್ವಲ್ಪ ಟೈಮು ಹೆಚ್ಚು ಕಡಿಮೆ ಆಗಿಬಿಡುತ್ತೆ. ಹಾಗೆ ಕೂತ್ಕೊಂಡು ಎಲ್ಲ ಊಟ ಮಾಡಿ ಇಲ್ಲಿಗೆ ಊಟ ಮಾಡಿದ್ವಿ. ಫ್ರೆಂಡ್ಸ್, ಇಲ್ಲಿಗೆ ಇವತ್ತಿನ ವ್ಲಾಗನ್ನು ಎಂಡ್ ಮಾಡ್ತಾಯಿದ್ದೀನಿ. ಈ ವ್ಲಾಗ್ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.